ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ವರೂರದಲ್ಲಿ 9ನೇ ದಿನದ ಕಾರ್ಯಕ್ರಮವನ್ನು ಓಂ ಪ್ರಕಾಶ್ ಬಿರ್ಲಾ ಉದ್ಘಾಟಿಸಿದರು. ಹುಬ್ಬಳ್ಳಿ ತಾಲೂಕಿನ ವರೂರ ಗ್ರಾಮದ ನವಗ್ರಹ ಕ್ಷೇತ್ರದ ಪಂಚಕಲ್ಯಾಣ ಮಹಾ ಮಹೋತ್ಸವದ 9ನೇ ದಿನದ ಕಾರ್ಯಕ್ರಮವನ್ನು ಓಂ ಪ್ರಕಾಶ್ ಬಿರ್ಲಾ ಉದ್ಘಾಟಿಸಿ, ಈ ವೇಳೆಯಲ್ಲಿ ಅಹಿಂಸೆ ತತ್ವವನ್ನು ಜಗತ್ತಿಗೆ ಸಾರಿದ ಜೈನ ಸಮಾಜ ಶ್ರೇಷ್ಠ ಧರ್ಮವಾಗಿದೆ. ಲೋಕಸಭೆ ಸ್ಪೀಕರ್ ಓಂ ಪ್ರಕಾಶ್ ಬಿರ್ಲಾ ಹೇಳಿದರು. ಪೂಜ್ಯರಾದ ಗುಣಧರ್ಮಾನಂದಿ ಮಹಾರಾಜರು ಮಾತನಾಡಿ, ದೇಶದಲ್ಲಿ ಶಾಂತಿ ಸಂಹಾರತೆಯಿಂದ ಬದುಕಿದರೆ ನಮ್ಮ ದೇಶವು ಶಾಂತಿಯಿಂದ ಇರುತ್ತದೆ. ನವಗ್ರಹ ತೀರ್ಥಂಕರರಿಗೆ ಮಹಾಮಸ್ತಕ ಅಭಿಷೇಕ ಮಾಡಲಾಯಿತು. ನಂತರ ಹೆಲಿಕಾಪ್ಟರ್ ಮೂಲಕ ಓಘುಷ್ಯ ಮೂರ್ತಿಗಳಿಗೆ ಅರ್ಪಿಸಲಾಯಿತು. ಜೈನ ಸಮಾಜದ ಮಕ್ಕಳಿಗೆ ಮುಂಜಿ ಬಂಧನ ಕಾರ್ಯಕ್ರಮವು ನಡೆಯಿತು. 2 ರಿಂದ 3 ಲಕ್ಷ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಭಗವಾನ್ ಪಾರಿನಾಥ ತೀರ್ಥಂಕರ ದರ್ಶನ ಪಡೆದರು ಹಾಗೂ ದೇಶ ವಿದೇಶದಿಂದ ಬಂದಿರುವ ಭಕ್ತಾದಿಗಳು ಸಹ ದರ್ಶನ ಪಡೆದರು. ವರೂರ ಗ್ರಾಮದಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಯಿತು ಎಂದರು. ಪೂಜ್ಯ ಶ್ರೀ ಗುಣಧರ್ಮಾನಂದಿ ಮುನಿ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಮಹಾಮಸ್ತಕ ಅಭಿಷೇಕ ಭಾಳ ವಿಜೃಂಭಣೆಯಿಂದ ನೆರವೇರಿತು. ಈ ಕಾರ್ಯಕ್ರಮಕ್ಕೆ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಗೋಷ್ಠಿ ಕಾರ್ಯಕ್ರಮವು ನಿನ್ನೆಯ ದಿನ ಹಾಗೂ ಇವತ್ತಿನ ದಿನವೂ ಜರುಗುತ್ತದೆ. ಈ ಪುಣ್ಯಕ್ಷೇತ್ರಕ್ಕೆ ಎಲ್ಲ ಭಕ್ತಾದಿಗಳು ತಮ್ಮ ರೋಗ ರುಜಿನಗಳನ್ನು ನಾಶಪಡಿಸಿಕೊಳ್ಳಲಿಕ್ಕೆ ಈ ಪುಣ್ಯಕ್ಷೇತ್ರಕ್ಕೆ ಬಂದರೆ ಈ ಕ್ಷೇತ್ರ ಪುಣ್ಯಕ್ಷೇತ್ರ, ಅದು ನವಗ್ರಹ ಕ್ಷೇತ್ರ, ವರೂರ ಕ್ಷೇತ್ರ. ಈ ಕ್ಷೇತ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಅಂಥ ಕ್ಷೇತ್ರದಲ್ಲಿ ಇವತ್ತು ನೂರಾರು ಸ್ವಾಮೀಜಿಯವರು ಅವರ ಪಾದ ಧೂಳಿನಿಂದ ನಮ್ಮ ಇದು ಪವಿತ್ರವಾದ ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಇಲ್ಲಿ ಪೂಜ್ಯರ ಒಂದು ಗೌರಿ ಕಾರ್ಯಕ್ರಮ ಇಲ್ಲಿ ಸದ್ಯ ನಡೀತೆ. ಇನ್ನೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತಿನ ಕಾರ್ಯಕ್ರಮ ನಡೆಯಲಿದ್ದಾವೆ ಎಂದು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.